ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಚಾನಲ್ನಲ್ಲಿ ಚಾರ್ಟ್ ಸ್ಟಾಕ್ ಮಾಡಬೇಕಾದ್ರೆ ಸುಮಾರು ಜನ ಕಮೆಂಟ್ ಮಾಡೋದನ್ನು ಕೇಳಿದ್ದೀನಿ. ಹೀಟ್ ಮ್ಯಾಪ್ ಅಂತ ತೋರಿಸ್ತಿರಲ್ಲ, ಅದನ್ನ ಹೇಗೆ ಹಾಕೊಳ್ಳೋದು, ಏನು ಕತೆ ಅಂತ. ಸೊ ಹಾಗಾಗಿ ಟ್ರೇಡಿಂಗ್ ವ್ಯೂ ಬಗ್ಗೆ ಸಂಕ್ಷಿಪ್ತವಾಗಿ ಈಗ ಹೊಸ ಅಪ್ಡೇಟು ಕೂಡ ಬಂದಿದೆ. ಸುಮಾರೆಲ್ಲ ಫೀಚರ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ಒಂದು ಓವರ್ ವ್ಯೂ ಡೀಟೇಲಾಗಿ ನಾನು ಮಾತಾಡ್ತಾ ಇಲ್ಲ, ಡೀಟೇಲಾಗಿ ಕವರ್ ಮಾಡೋಂಥ ಸುಮಾರು ಫೀಚರ್ಗಳಿದೆ. ಆದರೆ ಓವರಾಲ್ ಯಾರಾದರೂ ಟ್ರೇಡಿಂಗ್ ವ್ಯೂನ ಬಳಸೇ ಇಲ್ಲ ಇದುವರೆಗೂ ಅಂದರೆ ಮೊಬೈಲ್ ಆ್ಯಪು ಇರುತ್ತೆ, ನಿಮಗೆ ವೆಬ್ ವರ್ಷನ್ ಕೂಡ ಇರುತ್ತೆ. ಸೊ ಒಂದು 5 ಥರದ ಪ್ಲ್ಯಾನ್ಗಳಿದೆ. ನೀವು ಸೈನ್ ಅಪ್ ಮಾಡಿದ್ರೆ ನಿಮ್ಮ ಯಾವುದೇ ಒಂದು ಇಮೇಲ್ ಅಥವಾ ಜಿಮೇಲ್ ಅಕೌಂಟಿಂದ ನಿಮಗೆ ನಿಮ್ಮ ಒಂದಿಷ್ಟು ಸೇವ್ ಮಾಡುವಂಥದ್ದು, ಒಂದಿಷ್ಟು ನೀವು ಏನೇನು ಟ್ಯಾಬ್ಗಳನ್ನು ಓಪನ್ ಮಾಡಿರ್ತೀರೋ ಅದು ಅದೇ ರೀತಿ ಇರುವಂಥದ್ದು, ಈ ರೀತಿ ಎಲ್ಲ ಒಂದಿಷ್ಟು ಫೀಚರ್ಗಳು ಸಿಗ್ತಾ ಹೋಗುತ್ತೆ. ಅದನ್ನು ಮೇರಿ ಎಸೆನ್ಷಿಯಲ್ಲು ಪ್ಲಸ್ಸು ಪ್ರೀಮಿಯಮು ಅಲ್ಟಿಮೇಟ್ ಅಂತ 4 ಥರದ ಪ್ಲ್ಯಾನ್ಗಳಿದೆ. ನಿಮ್ಗೆ ಗೊತ್ತಿದೆ ಇಲ್ಲಿ 17,333 ರೂಪಾಯಿ ಪ್ರತಿ ತಿಂಗಳಿಗೆ ಎಷ್ಟು ಕೊಡಬೇಕಾಗತ್ತೆ ಅಂತ. ಸೊ ಇದೆಲ್ಲ ಬೇಡ, ನಾನು ಬರೀ ಚಾರ್ಟ್ಸ್ ನೋಡೋದಕ್ಕೆ ಈಸಿಯಾಗಿ ಅಂತಂದರೆ ಫ್ರೀ ಆ್ಯಪ್ ನೀವು ಸೈನ್ ಅಪ್ ಮಾಡಿಕೊಂಡು ನೋಡ್ತಾ ಹೋಗ್ಬೋದು. ಒಂದಿಷ್ಟು ಫೀಚರ್ಸ್ಗಳಿರುತ್ತೆ. ಅಂದರೆ ಒಂದು ಚಾರ್ಟಲ್ಲಿ ಒಂದು ಟ್ಯಾಬಲ್ಲಿ ಒಂದೇ ಚಾರ್ಟ್ ಅಂದರೆ ಏನಾಗುತ್ತೆ, ನೀವು ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡು ಹಂಗೂ ಎರಡನ್ನೂ ಒಂದೇ ಕಡೆ ಓಪನ್ ಮಾಡ್ಕೋಬೋದು, ಒಂದೇ ಟ್ಯಾಬಲ್ಲಿ ಓಪನ್ ಮಾಡ್ಕೋಬೋದು. ಅದು ಕಂಪೇರ್ ಮಾಡುತ್ತೆ ಮತ್ತು ಮಲ್ಟಿಪಲ್ ವಿಂಡೋ ಇಟ್ಕೋಬೋದು ಈ ರೀತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಬ್ರೋಕರ್ಗಳು, ಇವಾಗ ಯಾವುದೇ ಬ್ರೋಕರ್ ತಗೊಳ್ಳಿ ಇಂಡಿಯಾದಲ್ಲಿರುವಂಥ ಡಿಸ್ಕೌಂಟ್ ಬ್ರೋಕರ್ಗಳು, ಅವರೆಲ್ಲರೂ ಟ್ರೇಡಿಂಗ್ ವ್ಯೂ ಜೊತೆ ಇಂಟಿಗ್ರೇಟೆಡ್ ಆಗಿರ್ತಾರೆ. ಕೆಲವರು ನಿಮಗೆ ಡೈರೆಕ್ಟಾಗಿ ಆರ್ಡರ್ ಪ್ಲೇಸ್ ಮಾಡೋಕ್ಕೂ ಬಿಡ್ತಾರೆ. ಉದಾಹರಣೆಗೆ ದನ್ ಆಗಿರ್ಬೋದು, ಅಪ್ಸ್ಟಾಕ್ಸ್ ಆಗಿರ್ಬೋದು, ಕೆಲವೊಂದರೆಲ್ಲ ಫೈರ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಡೈರೆಕ್ಟಾಗಿ ನೀವು ಅವರ ಒಂದು ಏನು ಟ್ರೇಡಿಂಗ್ ವ್ಯೂ ಚಾರ್ಟ್ ಇರುತ್ತೋ ಅಲ್ಲಿಂದಾನೆ. ಈಗ ಝೆರೋದಲ್ಲೂ ಕೂಡ ಆ್ಯಡ್ ಆಗಿದೆ ಅನ್ಸುತ್ತೆ ಆ ಫೀಚರ್ಸು. ಬಟ್ ಕೆಲವೊಂದು ಡೈರೆಕ್ಟಾಗಿ ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮಿಂದನೂ ಕೂಡ ನಿಮಗೆ ಆರ್ಡರ್ ಪ್ಲೇಸ್ ಮಾಡುವಂಥದ್ದು ಈ ಥರದ್ದೆಲ್ಲ ವ್ಯವಸ್ಥೆ ಇದೆ. ಬಟ್ ಬರೀ ಟ್ರೇಡಿಂಗ್ ದೃಷ್ಟಿಯಿಂದ ಅಷ್ಟೇ ಅಲ್ಲ ಅಲ್ವಾ, ಇನ್ವೆಸ್ಟರ್ಸ್ಗಳಿಗೂ ಕೂಡ ಇದು ತುಂಬ ಒಂದು ಇಂಪಾರ್ಟೆಂಟ್ ಟೂಲ್. ಟ್ರೇಡಿಂಗ್ ವ್ಯೂ ಅಂತ ಹೆಸರು ಇರ್ಬೋದು, ಆದರೆ ಇನ್ವೆಸ್ಟರ್ಸ್ಗಳಿಗೂ ಕೂಡ ಸಾಕಷ್ಟು ಟೆಕ್ನಿಕಲ್ ಫಂಡಮೆಂಟಲ್ ಪ್ಯಾರಾಮೀಟರ್ಸು ಇದೆಲ್ಲದು ಕೂಡ. ಸೊ ಕಂಪ್ಯಾರಿಸನ್ಗೆ ನೀವು tradingview.com ಪ್ರೈಸಿಂಗ್ ಅಂತ ನೀವು ಕೊಟ್ಟರೆ ಗೂಗಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಏನೇನು ಚೇಂಜಸ್ ಇದೆ, ಒಂದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಏನು ಅಂತ. ಹಿಸ್ಟಾರಿಕಲ್ ಚಾರ್ಟ್ಸು ಕೂಡ ಯಾರಾದರೂ ಬ್ಯಾಕ್ ಟೆಸ್ಟಿಂಗ್ ಎಲ್ಲ ಮಾಡ್ತಿದ್ರು ಅಂದರೆ ಫ್ರೀ ಬೇಸಿಕ್ ತೊಗೊಂಡ್ರೆ ನಿಮಗೆ 8 ಇಯರ್ಸ್ ತನಕ ಸಿಗ್ತಾ ಹೋಗುತ್ತೆ. ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಡೇಟಾ, ಆ್ಯನ್ಯುವಲ್ ಫೈನಾನ್ಷಿಯಲ್ ಡೇಟಾ 7 ವರ್ಷದ ಸಿಗ್ತಾ ಹೋಗುತ್ತೆ. ಆದರೆ ಬೇರೆದ್ರಲ್ಲೆಲ್ಲ ಇನ್ನೂ ಜಾಸ್ತಿದು ಸಿಗ್ತಾ ಹೋಗುತ್ತೆ, ಈ ರೀತಿಯಾಗಿ ಇರ್ತಾ ಹೋಗುತ್ತೆ. ಸೊ ಈಗ ನಾನು ಟ್ರೇಡಿಂಗ್ ವ್ಯೂ ನೀವು ಸೈನ್ ಅಪ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೈನ್ ಅಪ್ ಮಾಡಿದ್ಮೇಲೆ ನೀವು ಈ ರೀತಿಯ ಓಪನ್ ಆಗುತ್ತೆ. ಅಂದರೆ ನೀವು ಇಲ್ಲಿ ನ್ಯೂ ಟ್ಯಾಬ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ, ಸೊ ಪ್ರತಿ ಸಲ ನೀವು ನ್ಯೂ ಟ್ಯಾಬ್ ಅಂತ ಕ್ಲಿಕ್ ಮಾಡಿದ್ರು ಇವಾಗ ಈ ರೀತಿಯಾಗಿ ನಿಮಗೆ ಲೇಔಟು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಮೊದಲನೇದಾಗಿ ಸೂಪರ್ ಚಾರ್ಟ್ಸ್ ಅಂತ ಇದೆ. ಈಗ ನೋಡಿ, ನಾನು ಮಾರ್ಕೆಟ್ ಮಾತುಕತೆ ಅಂತ ಒಂದು ಲೇಔಟ್ನ ಕ್ರಿಯೇಟ್ ಮಾಡಿ ಸೆಟಪ್ ಮಾಡಿರ್ತೀನಿ. ಅಂದರೆ ಅದರಲ್ಲಿ ಏನಾಗಿರುತ್ತೆ, ನನ್ನ ಯೂಶುವಲ್ ಒಂದಿಷ್ಟು ಟೆಕ್ನಿಕಲ್ ಒಂದು ಪ್ಯಾರಾಮೀಟರ್ಗಳನ್ನು ಹಾಕೊಂತೀವಲ್ಲ. ಉದಾಹರಣೆಗೆ ನಾನು ನಿಫ್ಟಿ ಅಂತ ತೋರಿಸೋದಾದ್ರೆ ನಿಮಗೆ ಯೂಶುವಲಿ ಇಲ್ಲಿ ಇಂಡಿಕೇಟರ್ಗಳು ಹಾಕೋಬೋದು, ನಮ್ಮ ಡ್ರಾಯಿಂಗ್ಗಳನ್ನು ಮಾಡ್ಬೋದು. ಸೊ ನೀವೇನು ಲೈನ್ ಎಳೆಯೋದಾಗಿರ್ಬೋದು, ಬೇರೆದೆಲ್ಲದು ಕೂಡ ಅದೊಂದು ಡ್ರಾಯಿಂಗ್ಗಳಾಗಿರುತ್ತೆ. ಅದೇ ರೀತಿಯಾಗಿ ಇಂಡಿಕೇಟರ್ಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ RSI ಇಂಡಿಕೇಟರ್ ಇದೆ. ಅದೇ ರೀತಿಯಾಗಿ ನಾನಿಲ್ಲಿ ಒಂದು ಆಲ್ ಇನ್ ಒನ್ ಮೂವಿಂಗ್ ಆ್ಯಾವ್ರೇಜ್ ಒಂದು ಇಂಡಿಕೇಟರ್ ಇದೆ ನೋಡಿ. ಅದರಲ್ಲಿ ನಾನು 100 ಮತ್ತು 200ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಎಷ್ಟು ಬೇಕಾದರೂ, ಕೆಲವರು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು, ಕೆಲವು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಯಾವುದರಲ್ಲಿ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟ್ನಲ್ಲಿ ಬಂದಿದೆ. ಈ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ. ಸೊ ಆ ರೀತಿಯಾಗಿ ಹಾಕೊಂತ ಹೋಗ್ಬೋದು. ಬಟ್ ಏನೋ ಅಷ್ಟೇ ಅಲೋ ಇರೋವಂಥದ್ದು. ಯಾವುದರಲ್ಲಿ ನೀವು ಬೇಸಿಕ್ ಸೆಟಪಲ್ಲಿ ಇದ್ದರೆ ಒಂದು ವಾಲ್ಯೂಮ್ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಕೆಳಗಡೆ ವಾಲ್ಯೂಮ್ ಬರುತ್ತಲ್ಲ, ಅದು ಅಫ್ಕೋರ್ಸ್ ಸ್ಟಾಕ್ಗಳಿಗೆ ಮಾತ್ರ ವಾಲ್ಯೂಮ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೂವಿಂಗ್ ಆ್ಯಾವ್ರೇಜ್ ಒಂದಿದೆ. ಸೊ ಆ ರೀತಿ 2 ಇಂಡಿಕೇಟರ್ ಹಾಕೋಣಕ್ಕೆ ಅಲೋ ಮಾಡ್ತಾರೆ. ಫ್ರೀ ವರ್ಷನ್ ಇದ್ದರೆ, ಹೈಯರ್ ವರ್ಷನ್ ಹೋದಂಗೂ ಕೂಡ ಜಾಸ್ತಿ ಇಂಡಿಕೇಟರ್ಗಳನ್ನು ಹಾಕೋಬಹುದು. ಕೆಳಗಡೆ RSI ಇದೆ. ಜೊತೆಗೆ ಇವ್ರದೇ ಒಂದು ಪೈನ್ ಸ್ಕ್ರಿಪ್ಟ್ ಕೂಡ ಇರುತ್ತೆ. ಆ ಸ್ಕ್ರಿಪ್ಟ್ ಬರೆಯೋರಿದ್ದರೆ ನೀವು ಸ್ಕ್ರಿಪ್ಟ್ ಕೂಡ ಬರೆಯೋದನ್ನು ನೀವು ಕೆಳಗಡೆ ಫೀಚರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಅಂದರೆ ಅವ್ರದ್ದೇ ಒಂದು ಡೆಡಿಕೇಟೆಡ್ ಆಗಿರುವಂಥ ಒಂದು ಲ್ಯಾಂಗ್ವೇಜ್ ಅದು. ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ಸ್ಕ್ರಿಪ್ಟ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಾದರೆ ಆ ರೀತಿಯಾಗಿ ಬರಿತಾ ಹೋಗ್ಬೋದು. ಸೊ ಅದಿಷ್ಟು ಫೀಚರ್ಸ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಪೈನ್ ಎಡಿಟರ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಇದನ್ನ ತೋರಿಸ್ಬೇಕಾಗಿತ್ತು ನಾನು. ಸೊ ಪೈನ್ ಎಡಿಟರ್ ಅಂತ ಕೊಟ್ಟರೆ ನಿಮ್ಗೆ ಏನು ಬೇಕೋ ಆ ರೀತಿಯಾಗಿ ನೀವು ಪೈನ್ ಎಡಿಟರಲ್ಲಿ ಇದು ಮಾಡ್ಕೊತಾ ಹೋಗ್ಬೋದು. ಅದ್ರ ಜೊತೆಗೆ ವಾಚ್ ಲಿಸ್ಟ್ ಆಗಿರ್ಬೋದು, ಫೇವ್ರೇಟ್ಗಳನ್ನು ಮಾಡ್ಕೊಳೋದಾಗಿರ್ಬೋದು, ಡಿಫ್ರೆಂಟ್ ವಾಚ್ ಲಿಸ್ಟ್ಗಳು, ಐ ಥಿಂಕ್ 4 ವಾಚ್ ಲಿಸ್ಟ್ ಏನು ಅಲೋ ಮಾಡ್ತಾರೆ. ಒಂದಿಷ್ಟಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಸಿಂಪಲ್ ವರ್ಷನಲ್ಲಿ. ಇದೆಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ನಾನು ಏನು ಮೇನಾಗಿ ತೋರ್ಸಕ್ಕೆ ಬಂದೆ ಅಂದರೆ ಇವತ್ತು ಹೊಸ ಟ್ಯಾಬ್ ಅಂತ ನಿಮಗೆ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಲೇಔಟ್ ಮಾಡ್ಕೊಳಕ್ಕೆ ನೀವೇನೇನು ಡ್ರಾಯಿಂಗ್ ಹಾಕೊಂಡಿರ್ತೀರೋ, ಏನೇನು ಇಂಡಿಕೇಟರ್ ಹಾಕೊಂಡಿರ್ತೀರೋ ಅದು ನೆನ್ಪಿಟ್ಕೊಂಡಿರುತ್ತೆ. ಪ್ರತಿ ಸಲ ಅದನ್ನು ಚೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಬರ್ತಾ ಹೋಗುತ್ತೆ. ಉದಾಹರಣೆಗೆ ನನಗೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಲೇಔಟ್ ಯಾವ್ದು ಸೆಲೆಕ್ಟ್ ಆಗಿದೆ, ಮೇಲ್ಗಡೆ ಮಾರ್ಕೆಟ್ ಮಾತುಕತೆ ಸೆಲೆಕ್ಟ್ ಆಗಿದೆ, ಆಟೋ ಸೇವ್ ಇದೆ. ನೀವೇನಾದ್ರು ಒಂದು ಚೇಂಜಸ್ ಮಾಡ್ತೀರಿ ಅಂತಂದರೆ ಆಟೋಮೆಟಿಕ್ಕಾಗಿ ಆ ಲೇಔಟಲ್ಲಿ ಸೇವ್ ಆಗ್ತಾ ಇರುತ್ತೆ. ಆದರೆ ಈಗ ಸುಮಾರು ಹೊಸ ಒಂದಿಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಇಂಟ್ರೆಸ್ಟ್ ಇರುವಂಥದ್ದು, ದಿನ ನಾವು ನಿಫ್ಟಿ 50ದು, ನಿಫ್ಟಿ ನೆಕ್ಸ್ಟ್ 50ದು ಇದನ್ನೆಲ್ಲ ನೋಡ್ತೀವಲ್ಲ, ಇದನ್ನ ಹೀಟ್ ಮ್ಯಾಪ್ ಅಂತ ಕರಿತೀವಿ. ಇದು ಹೇಗೆ ಅಂದರೆ, ನೀವು ನ್ಯೂ ಟ್ಯಾಬ್ ಓಪನ್ ಮಾಡಿದಾಗ ಇಲ್ಲಿ ಹೀಟ್ ಮ್ಯಾಪ್ ಅಂತ ಇರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಫ್ಟಿ ಇಟ್ಕೊಂಡಿದ್ದೀನಿ, ಇಂಡಿಯಾದು, ಬೇರೆ ದೇಶದಾದರೆ ಬೇರೆ ದೇಶದ ನೋಡ್ಬೋದು, ನಿಫ್ಟಿ ನೆಕ್ಸ್ಟ್ 50 ನೋಡ್ಬೋದು, ಆಲ್ ನಿಫ್ಟಿ 500 ಕಂಪ್ನೀಸ್ ಯಾವುದಿದೆಯೋ ಅದಷ್ಟು ನೋಡ್ಕೋಬೋದು. ಈ ರೀತಿಯಾಗಿ ಸುಮಾರು ಕಸ್ಟಮೈಸೇಷನ್ಗಳನ್ನ ಮಾಡ್ಕೋಬೋದು ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ. ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ, ಯಾವ ಸೆಕ್ಟ್ರಲ್ಲಿ ಸ್ಪೆಸಿಫಿಕ್ ಆಗಿ ನೋಡ್ತಾ ಇದ್ದೀರಾ, ಆ ಥರ ಗ್ರೂಪಿಂಗ್ ಬೇಕಾ, ಹೇಗೆ ಏನು ಅನ್ನೋದನ್ನು ಪೂರ್ತಿಯಾಗಿ ನಾವು ಸೆಟ್ಟಿಂಗ್ಗಳನ್ನು ಮಾಡ್ಕೊತಾ ಹೋಗ್ಬೋದು. ಅದನ್ನ ಹೀಟ್ ಮ್ಯಾಪ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಸ್ಕ್ರೀನರ್ ಅಂತ ಇದೆ. ಸ್ಕ್ರೀನರು ನಾನು ನಿಮಗೆ ಇತ್ತೀಚೆಗೆ ನಿಮಗೆ ತೋರಿಸ್ತಾ ಇದ್ದೆ IT ಸೆಕ್ಟರ್ಗಳದ್ದು. ನೀವು ಇಲ್ಲಿ
ಇಲ್ಲಿ ಸ್ಕ್ರೀನರಿಗೆ ಬಂದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲೂ ಕೂಡ ಹೇಗೆ ನಿಮ್ಗೆ ಯಾವ ದೇಶದ ಬೇಕೋ ಆ ಸ್ಕ್ರೀನರ್ನ ಚೂಸ್ ಮಾಡ್ಕೊತ ಹೋಗ್ಬೋದು, ಯಾವ ಸೆಕ್ಟರ್ ಬೇಕೋ ಆ ಸೆಕ್ಟರ್ಗಳನ್ನು ಚೂಸ್ ಮಾಡ್ಕೊತ ಹೋಗ್ಬೋದು. ನೋಡಿ ನಿಫ್ಟಿ 50 ಅಂತ ನೋಡಿದ್ರೆ ಮಲ್ಟಿಪಲ್ ಇಟ್ಕೊತ ಹೋಗ್ಬೋದು. ಈಗ ನಿಫ್ಟಿ 50 ಇಟ್ಕೊಂಡು ನಿಫ್ಟಿ 80 ಇಟ್ಕೊಂಡ್ರೆ ಎರಡು ತೋರಿಸ್ತಾ ಹೋಗುತ್ತೆ. ಆ ರೀತಿಯಾಗಿ ನೀವು ಫಿಲ್ಟರ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ಯಾವ ರೀತಿಯಾಗಿ ಬೇಕೋ ಅದ್ರದ್ದೆಲ್ಲ ಗ್ರಾಫ್ ಬೇಕಾ, ಒಂದೇ ಕಡೆ ಬೇಕಾ ನಿಮಗೆ IT ಸೆಕ್ಟರ್ದು ಅಷ್ಟು ಗ್ರಾಫ್. ಇವಾಗ ಯಾರಾದರೂ ಕೆಲವರು ಸೆಕ್ಟರ್ ಸ್ಪೆಸಿಫಿಕ್ ನ್ಯೂಸ್ ಬರ್ತಾ ಇರುತ್ತೆ, ಮತ್ತೊಂದಿರುತ್ತೆ, ಅದ್ರ ಬಗ್ಗೆ ಟ್ರೇಡ್ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ನೋಡ್ತಾ ಇರ್ತೀರಾ. ಸೊ ನೋಡಿ ಇಲ್ಲಿ ಗ್ರಾಫ್ ಹಾಕೊಂಡ್ಬಿಟ್ರೆ ನೀವು ಇಲ್ಲಿ ಬಂದು ಸೊ ನಿಮಗೆ ಲೈವ್ ಗ್ರಾಫ್ಗಳು ತೋರಿಸ್ತಾ ಹೋಗುತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಫೀಚರ್ಸು, ಯೂಸ್ಫುಲ್ ಫೀಚರ್ಸು. ಯಾಕಂದರೆ ಇದಕ್ಕೆಲ್ಲ ನಾವು ಕಸ್ಟಮೈಸ್ ಆಗಿ ಸೆಟಪ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನೋಡಬೇಕಾಗಿತ್ತು. ಯಾರೋ IT ಸೆಕ್ಟರಲ್ಲಿ ಆಪರ್ಚುನಿಟಿ ಇದೆ ಇವತ್ತು ಟ್ರೇಡ್ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ, ಪ್ರೀ ಮಾರ್ಕೆಟಲ್ಲಿ ಬೇಸ್ಡ್ ಆನ್ ನ್ಯೂಸು ವಾಟ್ ಎವರ್, ಆಯಿತಾ. ಸೊ ಆ ಥರ ಇದೆ ಅಂತಂದರೆ ನೀವು ಇಲ್ಲಿ ಬೆಸ್ಟ್ ಆಪರ್ಚುನಿಟೀಸ್ ಎಲ್ಲಿದೆ ಅಂತ ನೋಡೋಕ್ಕೆ ಈ ರೀತಿಯಾಗಿ ನೋಡ್ಕೊತ ಹೋಗ್ಬೋದು. ಇದೇ ರೀತಿ ಯಾವುದಕ್ಕೆ ಬೇಕಾದರೂ ಹಾಕೊಂತ ಹೋಗ್ಬೋದು. ಸುಮಾರು ಫೀಚರ್ಸ್ಗಳಿದೆ ಇಲ್ಲಿ. ನಾನು ಎಲ್ಲದನ್ನು ಕವರ್ ಮಾಡ್ತಾ ಹೋದರೆ ಒಂದೊಂದಕ್ಕೆ ನಾನು ಆಗಲೇ ಹೇಳಿದಾಗೆ ಸುಮಾರು ಹೊತ್ತು ಮಾತಾಡಬೇಕಾಗುತ್ತೆ. ಬಟ್ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ಹೇಳ್ತಾ ಹೋಗಿ, ಆಮೇಲೆ ಕವರ್ ಮಾಡೋಂತೆ. ಇಲ್ಲಿ ನೋಡಿ ಕಾಲಮ್ಗಳನ್ನು ಕೂಡ ಇಟ್ಕೊತ ಹೋಗ್ಬೋದು. ನಿಮಗೆ ಯಾವ್ಯಾವ ಬೇಕು, ಬ್ಯಾಲೆನ್ಸ್ ಶೀಟ್ಗಳು ಬೇಕಾ, ಇನ್ಕಮ್ ಸ್ಟೇಟ್ಮೆಂಟ್ಗಳು ಬೇಕಾ, PE ವ್ಯಾಲ್ಯೂಷನ್ಗಳಲ್ಲಿ ಬೇಕಾ, ಮತ್ತು ಫಿಲ್ಟರ್ ಕೂಡ ಮಾಡ್ಕೊತ ಹೋಗ್ಬೋದು. ಯಾವುದ್ರದ್ದು PE 15ರಿಂದ 25 ಇದ್ದರೆ ಅದನ್ನು ಮಾತ್ರ ನನಗೆ ತೋರಿಸು ಅಂದರೆ ಒಂದಿಷ್ಟು ಬೈ ಡಿಫಾಲ್ಟ್ ಫಿಲ್ಟರ್ಗಳನ್ನು ಕೊಟ್ಬಿಟ್ಟಿದ್ದಾರೆ. PEG ರೇಷೋ ಯಾವುದು ಪೀಟರ್ ಲಿಂಚ್ ಅವ್ರದ್ದು ಗೊತ್ತಿದೆ ನಿಮಗೆ. ಪ್ರೈಸ್ ಟು ಅರ್ನಿಂಗ್ ಟು ಗ್ರೋತ್ ರೇಷೋ, ಸೆಕ್ಟರ್ ವೈಸು ನಿಮಗೆ ಯಾವ ಸೆಕ್ಟರ್ ಬೇಕು, ಅನಲಿಸ್ಟ್ ರೇಟಿಂಗ್ ಯಾವ ಥರ ಇದೆ, ಪರ್ಫಾರ್ಮೆನ್ಸ್ ಹೆಂಗೆ ಕೊಟ್ಟಿದೆ ಅದ್ರ ಮೇಲೆ ಫಿಲ್ಟರ್ ಮಾಡು. ಈ ರೀತಿಯಾಗಿ ಸಾಕಷ್ಟುಗಳನ್ನು ನೀವು ಮಾಡ್ಕೊತ ಹೋಗ್ಬೋದು. ಸೊ ಅದು ಯಾವುದು ಸ್ಕ್ರೀನರ್ ಆಪ್ಷನ್ ಆಗ್ತಾ ಹೋಯಿತು. ಕ್ಯಾಲೆಂಡರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಕ್ಯಾಲೆಂಡರ್ ಆಪ್ಷನ್ಗೆ ಬಂದರೆ ಈ ರೀತಿಯಾಗಿ ಓಪನ್ ಆಗ್ತಾ ಹೋಗುತ್ತೆ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಇವತ್ತಿಂದು ನೆಕ್ಸ್ಟ್ ಏನು ಇವೆಂಟ್ ಬರೋದಿದೆ, ಯಾವ ಝೋನಿಂದ ಯಾವ ಝೋನಿಗಿದೆ, ನೆಕ್ಸ್ಟ್ ವೀಕಲ್ಲಿ ಏನಿದೆ, ಆ ರೀತಿ ಯಾವ ವೀಕಿಂದ ಬೇಕಾದ್ರೂ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ದೇಶಗಳನ್ನು ಸೆಲೆಕ್ಟ್ ಮಾಡೋದಿದೆ. ಈಗ ಬರೀ ಇಂಡಿಯಾದ ಇಟ್ಕೊಂಡಿದ್ರೆ, ಇಲ್ಲ US ಇಟ್ಕೊಂಡಿದ್ದೀರಾ ಅಂತಂದರೆ ಅಪ್ಲೈ ಅಂತ ಕೊಟ್ಟರೆ US ಇಂಡಿಯಾದು ಏನೇನು ಎಕನಾಮಿಕ್ ಇವೆಂಟ್ಸ್ಗಳಿದೆ, ಅರ್ನಿಂಗ್ ಯಾವ್ಯಾವ ಕಂಪ್ನಿಗಳ ಅರ್ನಿಂಗ್ ಬರ್ತಾ ಇದೆ, ರೆವೆನ್ಯೂ ಯಾವ್ದ್ರದ್ದು ಬರ್ತಾ ಇದೆ, ಯಾವುದಾದ್ರು ಕಾರ್ಪೊರೇಟ್ ಆ್ಯಕ್ಷನ್ಗಳೇನಾದರೂ ಆಗ್ತಾ ಇದೆಯಾ, ಅದೇ ರೀತಿಯಾಗಿ ಡಿವಿಡೆಂಡ್ಗಳು ಯಾವ್ದಾದ್ರು ಕೊಡ್ತಾ ಇದೆಯಾ ಎಲ್ಲ ಬರುತ್ತೆ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ Q2 ಎಲ್ಲ ಆಗೋಗಿದೆ. ಈಗ ನೀವು ಬೆಸ್ಟು US ಇಂದ ತೆಗೆದುಬಿಟ್ರೆ, ಈಗ ಯಾಕೆಂದರೆ US ಕಂಪ್ನಿಗಳಲ್ಲಿ ಇವಾಗ ಕೊಡ್ತಾ ಇರ್ತಾರೆ ಅವರೆಲ್ಲ. ಸೊ ಅವ್ರದ್ದು ಫೈನಾನ್ಷಿಯಲ್ ಇಯರ್ ಬೇರೆ ಥರ, ನಮ್ಮ ಫೈನಾನ್ಷಿಯಲ್ ಇಯರ್ ಬೇರೆ ಥರ. ಆ ಕಾರಣದಿಂದಾಗಿ ಬರೀ ಇಂಡಿಯಾದನ್ನು ಕೊಟ್ಟರೆ ನೋಡಿ 22ನೇ ತಾರೀಕು ಯಾರ್ಯಾರು ಡಿವಿಡೆಂಡ್ ಕೊಟ್ಟಿದ್ರು ಅಂದರೆ ಅದು ಎಕ್ಸ್ ಡಿವಿಡೆಂಡ್ ಡೇಟ್ ಆಗಿತ್ತು, ಯಾವತ್ತು ಪೇಮೆಂಟ್ ಆಗುತ್ತೆ, ಎಷ್ಟು ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ ಯಾವ ಕಂಪ್ನಿಗಳು. ಸೊ ಯಾರಾದರೂ ಈಸಿಯಾಗಿ ಡಿವಿಡೆಂಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಇಲ್ಲಿ ಬರಬೇಕು. ಅಫ್ಕೋರ್ಸ್ ಸರ್ಚ್ ಆಪ್ಷನ್ ಕೊಟ್ಟಿಲ್ಲ ಇಲ್ಲಿ, ಪರ್ಟಿಕ್ಯುಲರ್ ಕಂಪ್ನಿ ಹುಡುಕೋ ಥರ ಇದೆಯಾ ಅಂತ. ಉದಾಹರಣೆಗೆ ಇವಾಗ ಯಾರಿಗಾದರೂ ಪರ್ಟಿಕ್ಯುಲರ್ ಒಂದು ಇದನ್ನೇ ಹುಡುಕಬೇಕು ಅಂತಿದೆ ಅಂದರೆ ಆ ಸರ್ಚ್ ಆಪ್ಷನ್ ಇಲ್ಲ ಇಲ್ಲಿ. ಸೊ ಲಿಸ್ಟಲ್ಲೇ ನೀವು ನೋಡ್ಕೊತ ಹೋಗಬೇಕು. ಬಟ್ ಪ್ರತಿ ಡೇಟಿಂದು ನೀವು ನೋಡ್ತಾ ಹೋಗ್ಬೋದು. ಈಗ ನಾನು ರೇಂಜ್ ಇದೆ ಅಲ್ವಾ, ಬದಲಿಗೆ ನೀವು ಈಗ 30ನೇ ತಾರೀಕು, ಬರೀ 30ನೇ ತಾರೀಕು ಆ ವಾರದ ಸೆಲೆಕ್ಟ್ ಆಯ್ತು ಇಲ್ಲಿ. ಸೊ ಟುಡೇ ಅಂತ ಕೊಟ್ಬಿಟ್ಟು ಆ ದಿನದ್ದು ನೀವು ತೊಗೊಂಡು ಹೋದರೆ, ಈಗ 30th 28th ಅಂತಿದೆ, ಬರೀ 28th ಅಂತ ಕೊಟ್ಟರೆ ಅವತ್ತು ಯಾವ 28th ರಜಾ ಅಫ್ಕೋರ್ಸು. ಅದೇ ರೀತಿಯಾಗಿ ನೆಕ್ಸ್ಟ್ ವೀಕಿಗೆ ಅಂತ ಹೋದಾಗ ನೀವು ಈಗ 29th ಮಂಡೇ ಅಂತ ಕೊಟ್ಟರೆ ಅವತ್ತು ಬರೀ ಅವತ್ತಿನ ಡಿವಿಡೆಂಡ್ ಯಾವುದಿದೆ ಅದನ್ನು ತೋರಿಸ್ತಾ ಹೋಗುತ್ತೆ, ಯಾವುದು ಇಲ್ಲ ನೋಡಿ ಅವತ್ತು. ಸೊ ಈ ರೀತಿಯಾಗಿ ಡೇಟ್ ಸ್ಪೆಸಿಫಿಕ್ಕು ಕೂಡ ನೀವು ನೋಡ್ಕೊತ ಹೋಗ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಹೋಯ್ತು ನನಗೆ. ಯಾಕೆಂದರೆ ಕ್ಯಾಲೆಂಡರ್ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಲ್ಲೇ ಸಿಗ್ತಾ ಹೋಗುತ್ತೆ, ಡಿವಿಡೆಂಡ್ಗಳು ಸಿಗ್ತಾ ಹೋಗುತ್ತೆ, ಅರ್ನಿಂಗ್ಗಳು ಸಿಗ್ತಾ ಹೋಗುತ್ತೆ, ರೇಂಜ್ ನೋಡ್ಬೋದು, ಈ ರೀತಿ ಎಲ್ಲ ನೋಡ್ಕೊತ ಹೋಗ್ಬೋದು. ಅದು ಕ್ಯಾಲೆಂಡರ್ದು ಆಗ್ತಾ ಹೋಯಿತು. ಅದೇ ರೀತಿಯಾಗಿ ನ್ಯೂಸ್ ಫ್ಲೋ ಅಂತ ಒಂದಿದೆ. ನ್ಯೂಸ್ ಫ್ಲೋನಲ್ಲಿ ನಿಮಗೆ ಯಾವ್ಯಾವ ಮಾರ್ಕೆಟ್ ಇಂಟ್ರೆಸ್ಟ್ ಇದೆಯೋ ಆ ಮಾರ್ಕೆಟಿಂದ ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಮಾರ್ಕೆಟ್ ಸ್ಪೆಸಿಫಿಕ್ ಆಗಿದೆ. ಇವಾಗ ETF, ಕೆಲವರಿಗೆ ಕ್ರಿಪ್ಟೋ ಇರುತ್ತೆ, ಕೆಲವರಿಗೆ ಕಾರ್ಪೊರೇಟ್ ಬಾಂಡ್ ಬಗ್ಗೆ ಇರುತ್ತೆ, ಈ ರೀತಿ. ಬಟ್ ಇಲ್ಲಿ ಕಂಟ್ರಿ ಸ್ಪೆಸಿಫಿಕ್ ಮಾಡೋ ಥರ ಆಪ್ಷನ್ನು ಕೊಟ್ಟಿಲ್ಲ. ಇಲ್ಲಿ ರ್ಯಾಂಡಮ್ ಆಗಿ ನ್ಯೂಸ್ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಫುಲ್ ಫೀಡ್ ಅಂತ ಇದೆ. ಬಟ್ ನನಗೆ ಇಲ್ಲಿ ಕಂಟ್ರಿ ಸ್ಪೆಸಿಫಿಕ್ ಕಾಣಿಸಲಿಲ್ಲ. ನಾನು ಕೂಡ ಸಾಕಷ್ಟು ಹೊಸ ಫೀಚರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಈ ಪೇಜಲ್ಲಿ ಕಂಟ್ರಿ ಸ್ಪೆಸಿಫಿಕ್ ನ್ಯೂಸು ಮಾಡೋ ಥರದ್ದು ಇಲ್ಲ. ಹಾಗಾಗಿ ಎಲ್ಲ ನ್ಯೂಸು ಬರ್ತಾ ಇರುತ್ತೆ. ಸೊ ಬೇರೆ ಬೇರೆ ಆ್ಯಪ್ಗಳು ನಿಮಗೆ ಇದೆ, ಮನಿ ಕಂಟ್ರೋಲು ಈ ಥರದ್ದೆಲ್ಲ, CNBC ಇದೆಲ್ಲ. ಬಟ್ ಯಾರಾದರೂ ನ್ಯೂಸ್ ಸ್ಪೆಸಿಫಿಕ್ಕು ತಕ್ಷಣ ನೋಡಬೇಕು ಏನಾದ್ರು ಇದೆ ಅಂತಂದರೆ ಇಲ್ಲಿ ಬಂದು ಚೆಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಹೀಟ್ ಮ್ಯಾಪಿಂದ ಆಲ್ರೆಡಿ ಕವರ್ ಮಾಡಿದೆ ನಿಮಗೆ ಫಸ್ಟಲ್ಲೇ. ಆಪ್ಷನ್ಸ್ ಅಂತ ಒಂದಿದೆ ನೋಡಿ. ಈ ಆಪ್ಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಆ್ಯಡ್ ಸ್ಟ್ರಾಟಜಿ ಅಂತ ಕೊಟ್ಟರೆ ನಿಮಗೆ ಈಗ ಬುಲ್ಲಿಶ್ ಸ್ಟ್ರಾಟಜೀಸ್ಗಳಿದೆ, ನ್ಯೂಟ್ರಲ್ ಸ್ಟ್ರಾಟಜೀಸ್ಗಳಿದೆ, ಬೇರೆ ಸ್ಟ್ರಾಟಜೀಸ್ಗಳಿದೆ, ಎಲ್ಲ ಥರದ್ದು ಸ್ಟ್ರಾಟಜೀಸ್ಗಳಿದೆ. ಸೊ ಇಲ್ಲಿ ನೀವು ಪಿವೋಟನ್ನು ಹಾಕ್ಬಿಟ್ಟು ನೋಡ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಗ್ರಾಫ್ನ ತೋರಿಸ್ತಾ ಹೋಗುತ್ತೆ ನಿಮಗೆ. ಸೊ ಅದರಲ್ಲಿ ನಿಮಗೆ ಯಾವ ಸ್ಟ್ರೈಕ್ ಇದೆ, ಮತ್ತು ಆಪ್ಷನ್ ಗ್ರೀಕ್ಸ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ, ಯಾವ ಎಕ್ಸ್ಪೈರಿ ಅಂತ ಸೆಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಯಾರಾದರೂ ವರ್ಚುವಲ್ ಟ್ರೇಡಿಂಗು ಮತ್ತೊಂದು ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು. ಇದನ್ನ ಚಾರ್ಟ್ ಸ್ಟಾಕಲ್ಲಿ ಈಗ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣಂತೆ. ಬಟ್ ಯಾರಿಗಾದರೂ ಬೇಕು ಇಲ್ಲೇ ಟ್ರೇಡಿಂಗ್ ವ್ಯೂನಲ್ಲೇ ಇದೆಯಾ ಅಂತಂದರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಅಪ್ ಟು ಡೇಟ್ ಆಗಿದೆ. ಇದು ಕೂಡ 75 ಲಾಟ್ ಸೈಜು ಎಲ್ಲದು ಕೂಡ ಕರೆಕ್ಟಾಗಿ ತೊಗೊಳತ್ತಿದ್ದು. ಮ್ಯಾಕ್ಸ್ ಪ್ರಾಫಿಟ್ಟು, ಮ್ಯಾಕ್ಸ್ ಲಾಸು, ಎಷ್ಟು ಏನು ಕತೆ, ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಆಪ್ಷನ್ ಚೈನಲ್ಲಿ ಅಂತ ಬಂದರೆ ಇಲ್ಲೇ ಇದು ಸ್ಟ್ರಾಟಜಿ ಬಿಲ್ಡರ್ ಆಯಿತು. ಆಪ್ಷನ್ ಚೈನ್
ಚೈನಲ್ಲಿ ಅಂತ ಬಂದರೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ವೀಕಿಂದ ಬೇಕು, ನಿಫ್ಟಿ ಬೇಕು ಅಂದರೆ ನಿಫ್ಟಿ, ಬೇರೆ ಬೇಕು ಅಂದರೆ ಬೇರೆ ಚೂಸ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಎಕ್ಸ್ಪೈರಿ ಡೇಟ್ಗಳು ಕೂಡ ಇರುತ್ತೆ. ಬೈ ಎಕ್ಸ್ಪೈರೇಷನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟು ಯಾವುದಿರುತ್ತೆ ಅದನ್ನ ತೊಗೊತ ಹೋಗುತ್ತೆ. ಅಕ್ಟೋಬರ್ 28 ಈಗ ಸೆಪ್ಟೆಂಬರ್ 30ಕ್ಕೆ ಎಕ್ಸ್ಪೈರಿ ಇದೆ. ಸೊ ಅದನ್ನು ತೊಗೊತ ಹೋಗ್ಬೋದು. ಎಲ್ಲ ಎಕ್ಸ್ಪೈರಿ ಡೇಟ್ಗಳನ್ನು ಯಾವ ರೀತಿಯಾಗಿ ಇದೆ ಅಂತ ನೋಡ್ಬೋದು. ಅದರಲ್ಲಿ OA ಅಂತ ತೋರಿಸ್ತಾ ಇಲ್ಲ, OA ಬದಲಿಗೆ ವಾಲ್ಯೂಮ್ ಅಂತ ತೋರಿಸ್ತಾ ಇದೆ. ಬಟ್ ಗ್ರೀಕ್ಸ್ಗಳು ತೋರಿಸ್ತಾ ನಿಮಗೆ OA ಡೇಟಾ ಎಕ್ಸಾಕ್ಟಾಗಿ ಸಿಗೋದಿಲ್ಲ. ಬಟ್ ನನಗೇನು ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ಇಲ್ಲಿ ಬೈ ಸ್ಟ್ರೈಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ. ಈ ಬೈ ಸ್ಟ್ರೈಕ್ ಅನ್ನೋ ಆಪ್ಷನ್ ಕೊಟ್ಬಿಟ್ರೆ 24,650ರಲ್ಲಿ ಯಾವ್ಯಾವ ಎಕ್ಸ್ಪೈರಿನಲ್ಲಿ ಯಾವ್ಯಾವ ರೀತಿ ಇದೆ ಸೆಂಟಿಮೆಂಟು ಅಂತ ಕೊಟ್ಬಿಡುತ್ತೆ. ಅಂದರೆ ಬೈ ಸ್ಟ್ರೈಕಲ್ಲಿ ನೀವು ನೋಡ್ಕೊತ ಹೋಗ್ಬೋದು. ಮಲ್ಟಿಪಲ್ ಎಕ್ಸ್ಪೈರ್ದು ಒಂದೇ ಕಡೆ. ಇದು ಸ್ವಲ್ಪ ಯೂನಿಕ್ ಫೀಚರ್ ಅಂತ ಅನಿಸ್ತು ನನಗೆ. ಸೊ ಹೆಲ್ಪ್ ಆಗ್ಬೋದು ನಿಮಗೆ. ಕಾಲು ಪುಟ್ಟು ಎಲ್ಲ ಇಲ್ಲೇ ಕೊಡುತ್ತೆ. ವಾಲ್ಯೂಮು OA ಸೇಮ್ ಅಂದರೆ ಇಲ್ಲ, ನಾನು ವೆರಿಫೈ ಮಾಡಿದೆ, ಎರಡು ಸೇಮ್ ಥರ ಇಲ್ಲ. ಬಟ್ ಇದು ನೋಡಬೇಕಿದೆ ಎಕ್ಸಾಕ್ಟಾಗಿ ವಾಲ್ಯೂಮ್ ಏನು ಅಂತ. ಇದ್ರ ಬಗ್ಗೆ ನಾನು ಆಪ್ಷನ್ಸ್ ಏನಿದೆ ಈ ಒಂದು ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ಸಲ ಮಾತಾಡ್ತಾ ಹೋಗೋಣ. ಬಟ್ ಏನೇನು ಫೀಚರ್ಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ. ಸೊ ಇದನ್ನೆಲ್ಲ ನೀವು ನೋಡ್ಬೋದು. ವಾಲಟಿಲಿಟಿ ಗ್ರಾಫು ಎಲ್ಲದೂ ಕೂಡ ತೋರಿಸ್ತಾ ಹೋಗುತ್ತೆ ಯಾವ ರೀತಿ ಎಕ್ಸ್ಪೈರಿನಲ್ಲಿ ಯಾವ ರೀತಿಯಾಗಿದೆ ಅಂತ. ಸೊ ಇದಿಷ್ಟು ಈ ಸೆಕ್ಷನ್ಗಳಾಯಿತು. ನೆಕ್ಸ್ಟ್ ಬಂದರೆ ಮಾರ್ಕೆಟ್ಸ್ ಅನ್ನೋ ಸೆಕ್ಷನ್ ಹೋದರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಯಾವ ಚಾರ್ಟ್ಸ್ಗಳನ್ನು ಬೇಕಾದ್ರೂ ನೀವು ಓಪನ್ ಮಾಡ್ತಾ ಹೋಗ್ಬೋದು. ಕಮ್ಯುನಿಟಿ ಅಂತ ಒಂದು ಸೆಕ್ಷನ್ ಇದೆ. ಆ ಕಮ್ಯುನಿಟಿ ಸೆಕ್ಷನ್ಗೆ ಹೋದರೆ ನಿಮಗೆ ಸುಮಾರು ಟ್ರೇಡಿಂಗ್ ಐಡಿಯಾಗಳು, ಸ್ಟಾಕ್ ಸ್ಪೆಸಿಫಿಕ್ಕು, ಕ್ರಿಪ್ಟೋ, ಫಾರೆಕ್ಸು, ಈ ರೀತಿ ಎಲ್ಲ ಕಮ್ಯುನಿಟಿ ಐಡಿಯಾಗಳಿರುತ್ತೆ. ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಕೆಲವೊಂದು ಫೀಚರ್ಸ್ಗಳು ಫ್ರೀ ಇರುತ್ತೆ, ಕೆಲವೊಂದು ಅವರು ನೀವು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದ್ದರೆ ಅಂದರೆ ಕೆಲವರು ತಮ್ಮ ಐಡಿಯಾಸ್ಗಳನ್ನ ಹೇಳಿರ್ತಾರೆ. ಇದು ಈ ಪ್ಯಾಟರ್ನ್ ಅನ್ನಿಸ್ತಾ ಇದೆ, ಯಾಕೆ ಅನ್ನಿಸ್ತಾ ಇದೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಇರ್ತಾರೆ. ಯಾರು ಚಾರ್ಟ್ ಪ್ಯಾಟರ್ನ್ಗಳನ್ನು ಇವಾಗ ಅನಲೈಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಅಂತ ನೋಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಬರ್ತಾ ಹೋಗ್ಬೋದು. ಎಜುಕೇಷನಲ್ ಐಡಿಯಾಸು ಈ ಥರ ಅಂತೆಲ್ಲ ಕೊಟ್ಟಿರ್ತಾರೆ. ಅಗೇನ್ ವೀಡಿಯೋಗಳು ಇದೆ, ಕೆಲವೊಂದು ಅದೇ ರೀತಿ ಪ್ಲಾಟ್ಫಾರ್ಮ್ಗಳು ಕೂಡ ಇರುತ್ತೆ. ಆದರೆ ಎಲ್ಲದನ್ನು ನಮ್ಮ ಅನಾಲಿಸಿಸ್ನ ನಾವು ಮಾಡಲೇಬೇಕು ಈಗ ಯಾವುದೇ ಆದ್ರೂ ಕೂಡ. ಬಟ್ ಯಾರಾದರೂ ಸ್ಪೆಸಿಫಿಕ್ಕಾಗಿ ಸ್ಟಾಕ್ ಸ್ಪೆಸಿಫಿಕ್ ಆ ಥರ ಏನಾರು ಇದ್ದೀರಾ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಹುಡುಕ್ಬೋದು. ಹುಡುಕ್ಬಿಟ್ಟು ಅದರದ್ದು ರಿಲೇಟೆಡ್ ಏನಾದ್ರು ಐಡಿಯಾ ಇದೆಯಾ ಅಂತ ನೀವು ನೋಡ್ಕೊಂಡ್ಬಿಟ್ಟು ಆ ರೀತಿನೂ ಕೂಡ ನೀವು ನೋಡ್ತಾ ಹೋಗಿ. ನೋಡಿ TCS ಇಂಡಿಯನ್ ಕಂಪ್ನಿಗಳು ಕೂಡ ಇದೆ ಇಲ್ಲಿ. ಮಾರ್ಕೆಟ್ ಸೆಕ್ಷನ್ ಒಂದು ತೋರಿಸ್ತಿಲ್ಲಲ್ಲ, ಇಲ್ಲಿ ಮಾರ್ಕೆಟ್ ಸೆಕ್ಷನ್ ಒಂದು ತೋರಿಸ್ಬಿಡ್ತೀನಿ ನೋಡಿ. ಮಾರ್ಕೆಟ್ ಸೆಕ್ಷನ್ ಆದಮೇಲೆ ಕ್ಲಿಕ್ ಮಾಡಿದ್ರೆ ತುಂಬ ಒಂದು ವೈಡ್ ರೇಂಜ್ ಆಫ್ ಆಪ್ಷನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಅಂದರೆ ಟ್ರೇಡಿಂಗ್ ವ್ಯೂ ಅನ್ನೋ ಏನು ಪ್ಲಾಟ್ಫಾರ್ಮ್ ಇದೆ, ಇದು ಬರೀ ಭಾರತದ ಮಾರ್ಕೆಟನ್ನು ಅಥವಾ US ಮಾರ್ಕೆಟನ್ನು ನೋಡೋಕ್ಕಿರೋದಲ್ಲ. ಟ್ರೇಡಿಂಗ್ ವ್ಯೂ ವರ್ಲ್ಡ್ ವೈಡ್ ಮಾರ್ಕೆಟ್ಗಳ ಸ್ಟಾಕ್ಗಳು ಯಾವ್ಯಾವ್ದು ಲಿಸ್ಟ್ ಆಗಿದೆ ಡಿಫ್ರೆಂಟ್ ಎಕ್ಸ್ಚೇಂಜ್ಗಳಲ್ಲಿ ಅದನ್ನ ಒಂದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಏನು ಡಿಫ್ರೆನ್ಸ್ ಅಂದರೆ ಈಗ ಇಂಡಿಯಾದಲ್ಲಿರುವಂಥ ಬ್ರೋಕರ್ಗಳಾಗಿರುತ್ತೆ ಅಥವಾ NSE ವೆಬ್ಸೈಟ್ ಆಗಿರ್ಬೋದು, ಅದು ಆ ಎಕ್ಸ್ಚೇಂಜಿನ ಮಾಹಿತಿಗಳನ್ನು ಮಾತ್ರ ತೋರಿಸ್ತಾ ಇರುತ್ತಲ್ವ. ಬಟ್ ಟ್ರೇಡಿಂಗ್ ವ್ಯೂ ಇದು ಒಂದು ಗ್ಲೋಬಲ್ ಟೂಲ್. ಇದು ಆ ಕಾರಣದಿಂದ ನನಗೆ ವಿಶೇಷ ಅನಿಸ್ತಾ ಹೋಗುತ್ತೆ ಟ್ರೇಡಿಂಗ್ ವ್ಯೂ. ನಿಮಗೆ ಇಲ್ಲಿ ಜಪಾನ್ ಇಂಡೆಕ್ಸ್ ಬೇಕಾ, ಚೈನಾ ಇಂಡೆಕ್ಸ್ ಬೇಕಾ, US ಬೇಕಾ, ಯಾವ್ದು ಬೇಕಾದರೂ ನೀವು ನೋಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಇಂಡಿಯನ್ ಸ್ಟಾಕ್ಸ್ ಅಂತ ಸ್ಪೆಸಿಫಿಕ್ ಆಗಿದೆ. ಇಂಡೆಸಿಸ್ ಅಂತ ಕೊಡ್ತಾ ಹೋದರೆ ಯಾವ ಇಂಡೆಕ್ಸ್ಗಳಿದೆ ಮೇನ್ ಆಗಿ ಸುಮಾರು ದೊಡ್ಡ ಪಟ್ಟಿ ಇರುತ್ತೆ. ಎಲ್ಲ ಇಂಡೆಕ್ಸ್ಗಳನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವರ್ಲ್ಡ್ ಸ್ಟಾಕ್ಸ್ಗಳಂತ ಕೊಟ್ಟರೆ ಜಗತ್ತಲ್ಲಿರೋ ಯಾವ ಸ್ಟಾಕ್ಗಳನ್ನು ಬೇಕಾದ್ರೂ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದನ್ನ ಓಪನ್ ಮಾಡಿ ಆಮೇಲೆ ಸರ್ಚ್ ಮಾಡಿ ಮಾಡ್ತಾ ಹೋಗ್ಬೋದು. ಕ್ರಿಪ್ಟೋದು ಕೂಡ ಸಪೋರ್ಟ್ ಇದೆ. ಅದೇ ರೀತಿಯಾಗಿ ಫ್ಯೂಚರ್ಸ್ ಆ್ಯಂಡ್ ಕಮೋಡಿಟೀಸ್ ಕೂಡ ಇದೆ. ಫಾರೆಕ್ಸ್ ಇಂದು ಕೂಡ ಇದೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಬಾಂಡ್ಸ್ ಯಾವ ರೀತಿ ಕರು ಬರ್ತಾ ಇದೆ. ಇದು ಟ್ರೆಂಡ್ ಅಂದಾಗ ನೆನಪಾಯಿತು. ಕಾರ್ಪೊರೇಟ್ ಬಾಂಡ್ಸು, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಐಡಿಯಾಸು, ವಾಲ್ಯೂಮ್ ಮೇಲೆ ಏನಾಗಿದೆ, ಫ್ಲೋಟಿಂಗ್ ರೇಟ್ ಏನಿದೆ, ಫಿಕ್ಸ್ ರೇಟ್ ಏನಿದೆ, ಇದೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಕೊನೆಯದಾಗಿ ETF ಇದೆ. ETF ಆದಮೇಲೆ ಎಕನಾಮಿ ಅಂತ ಒಂದು ಸೆಕ್ಷನ್ ಬರುತ್ತೆ ನೋಡಿ ಲಾಸ್ಟಿಗೆ. ಈ ಎಕನಾಮಿ ಸೆಕ್ಷನಲ್ಲಿ ಇಂಡಿಯಾದು GDP ಡೇಟಾ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಒಂದೇ ಕಡೆ. ಈಗ GDP ಇಯರ್ ಆನ್ ಇಯರ್ ಯಾವ ರೀತಿ ಹೋಗ್ತಾ ಇದೆ. ಈಗ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ GDP ನಮ್ದಲ್ವಾ. ಸೊ GDP ಗ್ರೋತ್ ಯಾವ ರೀತಿ ಆಗ್ತಾ ಇದೆ ಪ್ರತಿ ಸಲ. ಅದೇ ರೀತಿಯಾಗಿ ರಿಯಲ್ GDP ಎಷ್ಟಿದೆ, ನಾಮಿನಲ್ GDP, ರಿಯಲ್ GDP ಬೇರೆ ಇರುತ್ತೆ. ಅದು ಎಲ್ಲದೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ರೆಪೋ ರೇಟ್ ಚೇಂಜ್ ಮಾಡ್ದಂಗೆ ಯಾವ ರೀತಿ ಚೇಂಜ್ ಮಾಡ್ತಾ ಇದೆ ನೋಡಿ. ಈಗ 2025ರಿಂದ ಇಳಿಸ್ತಾ ಬಂದಲ್ವಾ. ಆಲ್ಮೋಸ್ಟ್ 2025ರಲ್ಲಿ 6.5 ಇತ್ತು, ಈಗ 5.5 ಬಂದಿದೆ. 1% ಇಳಿಸಿದ್ದಾರೆ ಸೋಫಾರು. ಇನ್ಫ್ಲೇಷನ್ ಯಾವ ರೀತಿ ಇದೆ, ಸುಮಾರು ಇದೊಂದೇ ಅಲ್ಲ, ಇಲ್ಲಿ ಎಂಪ್ಲಾಯ್ಮೆಂಟು, ಪಾಪ್ಯುಲೇಷನ್ ಕೂಡ ಇಲ್ಲಿ ಟ್ರ್ಯಾಕ್ ಆಗ್ತಾ ಹೋಗುತ್ತೆ ನೋಡಿ. ಇಲ್ಲಿ 1.4 ಬಿಲಿಯನ್ಗೆ ಹೋಗಿದೆ. ನೋಡೋಣ ಈಗ ಸೆನ್ಸಸ್ ಎಲ್ಲ ಆಯಿತು ಅಂತಂದರೆ ಇದು 1.5 ಬಿಲಿಯನ್ ದಾಟಿರ್ಬೋದು. ಸೊ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಗ್ರೋತು, ಕರೆನ್ಸಿ ಅಕೌಂಟ್ ಎಲ್ಲ ಇದೆ. ಸೊ ವರ್ಲ್ಡ್ ವೈಡ್ ಮಾರ್ಕೆಟಿಂದು ಕೂಡ ಕಂಪೇರ್ ಮಾಡ್ಬೋದು. ನಿನ್ನೆ ನಾನು ಚಾರ್ಟ್ ಸ್ಟಾಕಲ್ಲಿ ತೋರಿಸಿದ್ದೆ ನಿಮಗೆ ವರ್ಲ್ಡ್ P ರೇಷಿಯೋ ಯಾವ ರೀತಿ ಇದೆ. P ರೇಷಿಯೋ ಜೊತೆಗೆ P ರೇಷಿಯೋ ಅನ್ನೋದಕ್ಕಿಂತ ಇನ್ನೊಂದು ಎಕನಾಮಿಕ್ ಪ್ಯಾರಾಮೀಟರ್ ಆಗಿ, ಅಂದರೆ ಈಗ ನೋಡಿ ಒಂದು ಟಾಪ್ 10 ಕಂಟ್ರೀಸ್ದು ಕೊಟ್ಬಿಟ್ಟು ಈಗ ನಾವು ಎಲ್ಲಿದ್ದೀವಿ, ಈಗ 6ನೇ ಸ್ಥಾನದಲ್ಲಿ ಇದ್ದೀವಿ ರಿಯಲ್ GDP ಅಂತ ನೋಡ್ತಾ ಬರೋದಾದರೆ. ಸೊ ಜಪಾನು, ಜರ್ಮನಿ, ಯುರೋಪು, ಜೊತೆಗೆ ಚೈನಾ, USA ಈ ರೀತಿಯಾಗಿದೆ. ಸೊ ಯಾವ ರೀತಿಯಾಗಿದೆ, ಡೆಟ್ಗಳೆಷ್ಟಿದೆ, ಸಾಲಗಳೆಷ್ಟಿದೆ, ಇನ್ಫ್ಲೇಷನ್ ಯಾವ ರೀತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಇದೆ, ಈ ರೀತಿ ಎಲ್ಲ ತೋರಿಸ್ತಾ ಹೋಗುತ್ತೆ. ಗ್ಲೋಬಲ್ ಇನ್ಫ್ಲೇಷನ್ ಮ್ಯಾಪ್ ಮೂಲಕ ಕೂಡ ತೊಗೊಳ್ಬೋದು. ತುಂಬ ಒಂದು ಇಂಟ್ಯೂಟಿವ್ ಆಗಿರುವಂಥ UI, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಸಾಕಷ್ಟು ಆಪ್ಷನ್ಗಳು ನಮಗೆ ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮಲ್ಲೇ ಸಿಗುತ್ತೆ. ಯಾಕೆ ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನಿಸ್ತು ಅಂದರೆ, ಕೆಲವರು ಪ್ರತಿ ಒಂದು ಪರ್ಟಿಕ್ಯುಲರ್ ಚೆಕ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ನೋಡ್ತಾ ಇರ್ತೀವಿ, ಇನ್ನೊಂದಕ್ಕೆ ಹೋಗ್ತಾ ಇರ್ತೀವಿ. ಈಗ ಸಾಕಷ್ಟು ಎಲ್ಲ ಇಲ್ಲೇ ಇದೆ. ಬಟ್ ಇದೆಲ್ಲ ಫೀಚರು ಮೊಬೈಲ್ ವರ್ಷನಲ್ಲಿ ಸಿಗುತ್ತಾ
ಯಾರಾದರೂ ಬರೀ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಇಲ್ಲ, ಮೊಬೈಲ್ ವರ್ಷನ್ಗಳಲ್ಲಿ ಸುಮಾರು ಫೀಚರ್ಗಳಿಲ್ಲ. ಈವನ್ ಹೀಟ್ ಮ್ಯಾಪು ಕೂಡ ಮೊಬೈಲಲ್ಲಿ ಕಾಣಿಸೋದಿಲ್ಲ. ಸೊ ಮೊಬೈಲಲ್ಲಿ ಏಕೆಂದರೆ ತುಂಬ ದೊಡ್ಡ UI ಬೇಕು, ಅದೆಲ್ಲ ಸಣ್ಣದರಲ್ಲಿ ಮಾಡಿಸೋದು ಕಷ್ಟ ಅಲ್ವಾ. ಬಟ್ ನಿಮ್ಮ ಹತ್ರ ಟ್ಯಾಬ್ ಇದೆ ಅಥವಾ ಒಂದು ಲ್ಯಾಪ್ಟಾಪ್ ಇದೆ ಅಥವಾ ಡೆಸ್ಕ್ಟಾಪ್ ಇದೆ ಅಂದರೆ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಸೊ ಇದೆಲ್ಲದಲ್ಲೂ ಕೂಡ ಸಾಕಷ್ಟು ಐಡಿಯಾಗಳಿದೆ. ಇಲ್ಲಿ ನೀವು ಕೆಳಗಡೆ ಬರ್ತಾ ಹೋದರೆ ಇಲ್ಲೂ ಕೂಡ ಸುಮಾರು ಕೊಟ್ಟಿದ್ದಾರೆ. ಇವಾಗ ಎಲ್ಲದಕ್ಕೂ ಒಂದು ನನ್ನ ಫೋಟೋ ಅಡ್ಡ ಇರುತ್ತೆ. ನಿಮಗೆ ಇಲ್ಲಿ ಶಾರ್ಟ್ ಕಟ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಐಡಿಯಾಗಳು ನಿಮ್ಮ ಹತ್ರ ಇದ್ರೂ ಕೂಡ ನೀವು ಪಬ್ಲಿಷ್ ಮಾಡ್ಬೋದು ಕಮ್ಯುನಿಟಿಗೆ. ಈ ರೀತಿ ಎಲ್ಲ ಒಂದಿಷ್ಟು ಆಪ್ಷನ್ಗಳಿದೆ. ಸೊ ಇದನ್ನ ಬಗ್ಗೆ ನೋಡಿ, ಯಾವುದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಸುತ್ತೋ ನೋಡಿ. ಸ್ಕ್ರೀನರ್ಗಳು ಅದೆಲ್ಲ ಪ್ರತಿ ಸಲ ಟ್ಯಾಬ್ ಓಪನ್ ಮಾಡಿ ಮಾಡಬಾರ್ದು ಅಂದರೆ ಇಲ್ಲಿ ಒಂದು ಶಾರ್ಟ್ ಕಟ್ಗಳನ್ನ ಕೊಟ್ಟಿರ್ತಾರೆ. ಅದಲ್ಲದೆ ನಿಮಗೆ ಗೊತ್ತಿರೋ ಟೂಲ್ಸ್ಗಳು, ಟ್ರೇಡಿಂಗ್ ವ್ಯೂ ಟೂಲ್ಸ್ಗಳು ಮೊದಲಿಂದನೂ ಪಾಪ್ಯುಲರು. ಅದರಲ್ಲಿ ಪ್ರತಿಯೊಂದು ಈಗ ಫಿಬೊನಾಚಿ ರಿಲೇಟೆಡ್ ಒಂದಿರ್ಬೋದು, ಅಥವಾ ಪ್ಯಾಟರ್ನ್ ರಿಲೇಟೆಡ್ ಐಡೆಂಟಿಫಿಕೇಶನ್ ಮಾಡೋಕ್ಕಿರ್ಬೋದು, ಪ್ರೊಜೆಕ್ಷನ್ ಇರ್ಬೋದು, ಅಥವಾ ನೀವು ಲೈನ್ಗಳು ಹಾಕೋಣೋದಾಗಿರ್ಬೋದು. ಇದೆಲ್ಲ ಸಾಕಷ್ಟಿದೆ. ಅದನ್ನ ನೀವು ಫೇವ್ರೇಟ್ ಮಾಡ್ಕೋಬೋದು. ಅದೆಲ್ಲ ಇಲ್ಲೇ ಕೂತ್ಕೊಂಡಿರುತ್ತೆ. ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ಇದಲ್ಲದಲ್ಲೂ ಕೂಡ ಮಾಮೂಲಿಯಾಗಿ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಏನು ಯೂಸ್ ಮಾಡ್ತೀವೋ ಅದಲ್ಲದೇನೂ ಕೂಡ ಸಾಕಷ್ಟು ಇಂಟಿಗ್ರೇಷನ್ಗಳನ್ನು ಹೊಸ ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್ಗಳಲ್ಲಿ ಇವಾಗ ತಂದಿದ್ದಾರೆ. ಇದರೆಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಇಂಟ್ರಡಕ್ಷನ್ ಕೊಡುವಂಥ ಪ್ರಯತ್ನ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪ್ರೀಮಿಯರ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.